ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಧರ್ಮಸ್ಥಳ ಟು ಸುಬ್ರಹ್ಮಣ್ಯ ಹೋಗ್ತಾ ಆನ್ ದಿ ವೇ ಒಂದು ಶಿಶಿಲೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದಿದ್ದೇನೆ. ತುಳುನಾಡಿನ ಜನರು ಪ್ರಕೃತಿ ಆರಾಧಕರು ಅನ್ನೋದಕ್ಕೆ ಸಾಕ್ಷಿ ಇದು. ಮೀನಿಗೆ ಬೆಳತಕ್ಕಿ ಹಾಕೋದ್ರಿಂದ ನಿಮ್ಮ ಚರ್ಮ ರೋಗ ಅಥವಾ ಯಾವುದೇ ರೋಗ ರುಜಿನ ಇದ್ರೂ ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ನಂಬಿಕೊಂಡಿದ್ದಾರೆ. ದೇವಸ್ಥಾನದ ಒಳಗೆ ಒಂದು ಶಿಶಿಲೇಶ್ವರ ದೇವರ ಲಿಂಗವಿದೆ. ಇಲ್ಲಿನ ಇತಿಹಾಸ ಹೇಳೋ ಪ್ರಕಾರ ಇಲ್ಲಿನ ಕುಮಾರಗಿರಿ ಪರ್ವತದಲ್ಲಿ ಅದರ ಮೂಲ ಸ್ಥಾನ ಇದೆ ಅಂತೆ. ಹಾಗೆ ಒಂದು 800 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ಕಲ್ಲು ದೊಡ್ಡದಾದ ನಂದಿಯ ಬಾಲದ ಭಾಗ, ಹಾಗೆ ಇದರ ಭುಜದ ಭಾಗ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದೆ, ಮತ್ತೆ ತಲೆಯ ಭಾಗ ರಾಮಕುಂಜದಲ್ಲಿದೆಯಂತೆ. ಈ ದೇವಸ್ಥಾನದ ಪಕ್ಕದಲ್ಲೇ ಹರಿತಾ ಇರೋದು ಕಪಿಲಾ ನದಿ. ಕಪಿಲ ಮಹರ್ಷಿ ತಪಸ್ಸು ಮಾಡಿದ್ದು ಈ ನದಿಯ ಪಕ್ಕದಲ್ಲಿ ಅಂತೆ. ಸೊ ಈ ನದಿಗೆ ಕಪಿಲಾ ನದಿ ಅಂತ ಕರೀತಾರೆ. ಪ್ರಕೃತಿಯ ಮಧ್ಯದಲ್ಲಿ ಒಳ್ಳೆ ನದಿ ತೀರದಲ್ಲಿ ದೇವಸ್ಥಾನ ಇದೆ. ತುಂಬ ಕೂಲಾಗಿದೆ ಪ್ಲೇಸು, ಮತ್ತು ಒಂಥರ ಖುಷಿ ಆಗುತ್ತೆ ನದಿ ಹತ್ರ ನಿಂತ್ಕೊಳ್ಳಿಕ್ಕೆ. ಮತ್ತೊಂದು ಇಲ್ಲಿ ತೂಗು ಸೇತುವೆ ಇದೆ ನೋಡಿ, ಅದರಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನೀವು ಎಲ್ಲಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದರೆ ಈ ಪ್ಲೇಸಿಗೆ ಒಮ್ಮೆ ವಿಸಿಟ್ ಮಾಡಿ, ಮಿಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.